ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಭಾವ, ಈಗ ತುಳಸಿ ಗರ್ಭಿಣಿ ಅಂತ ನಿಮ್ಗೂ ಗೊತ್ತೈತೆ. ಇಂಥ ಟೈಮಲ್ಲಿ ಇಂಥ ಹರಕೆನೆಲ್ಲ ಅವಳು ಮಾಡೋದು ಸರಿಯಲ್ಲ. ಈ ಹರಕೆಗಳನ್ನೆಲ್ಲ ಜ್ಯೋತಿ ಮಾಡೋದೇ ಸರಿ. ಜ್ಯೋತಿ, ಈ ಹರಕೆನ ತೀರಿಸಿ ನಿನ್ನ ಮಾಂಗಲ್ಯ ಭಾಗ್ಯನ ಕಾಪಾಡ್ಕೋ. ಜ್ಯೋತಿ, ಗಂಡನ ಜೀವ ಕಾಪಾಡೋದು ಹೆಂಡತಿಯಾದವಳ ಕರ್ತವ್ಯ ಕಣಮ್ಮ. ಏನಪ್ಪ ನೀವ್ ಹೀಗೆಲ್ಲ ಹೇಳ್ತಾ ಇದ್ದೀರಾ? ನೀವೇ ಹೇಳ್ತಾ ಇದ್ದೀರಾ ವ್ರತ ಮಾಡ್ಬೇಕಾದ್ರೆ 108 ವಿಘ್ನಗಳು ಬರುತ್ತೆ ಅಂತ. ಆಮೇಲೆ ವ್ರತ ಮಾಡ್ಬೇಕಾದ್ರೆ ನನಗ್ ಸುಸ್ತಾಗಿ ನಾನ್ ತಲೆ ತಿರುಗ್ ಬಿದ್ದು ನಿಮ್ಮ ಅಳಿಯಂದ್ರಿಗೆ ಏನಾದ್ರು ಆದ್ರೆ ನೀವ್ ಎಲ್ರೂ ಸೇರ್ಕೊಂಡು ನನ್ ಮೇಲೆನೆ ಗುಬೆ ಕೂರಿಸ್ತೀರಾ. ಲೇ ಜ್ಯೋತಿ, ಇಂಥ ಟೈಮಲ್ಲಿ ನೀನು ಈ ರೀತಿ ಮಾತಾಡ್ತಾ ಇರೋದು ಒಂಚೂರು ಸರಿ ಇಲ್ಲ. ಭಾವನ ನೆನೆಸ್ಕೊಂಡು ವ್ರತ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಸುಸ್ತಾಗಲ್ಲ. ನೋಡಿ, ಇವಾಗ್ಲೇ ಹೇಳ್ತಾ ಇದ್ದೀನಿ, ಊಟ ಮಾಡ್ದೆ ಉಪವಾಸ ಇದ್ದು ವ್ರತ ಮಾಡ್ಬೇಕು ಅಂದ್ರೆ ಎಷ್ಟು ದಿನ ಬೇಕಾದ್ರೂ ಮಾಡ್ತೀನಿ. ಆದ್ರೆ ಈ 108 ಸಲ ನೀರ್ ತಗೊಂಡೋಗಿ ಅಭಿಷೇಕ ಮಾಡು ಅಂದ್ರೆ ನನ್ ಕೈಲಿ ಆಗೋದಿಲ್ಲ. ಜ್ಯೋತಿ, ಏನೇ ಇಷ್ಟೊಂದು ಹಠ ಮಾಡ್ತಿದ್ಯಾ? ಅಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಿರೋದು ನಿನ್ ಗಂಡ. ಆಗಲ್ಲ ಅಂತ ಹೇಳ್ಬೇಡ, ನಾನು ಹೇಳೋದನ್ನ ಕೇಳು. ಮಾವಯ್ಯ, ನನ್ನ ಪ್ರಾಣ ಕೊಟ್ಟಾದ್ರೂ ನಮ್ಮ ಅಣ್ಣನ ಪ್ರಾಣ ಕಾಪಾಡ್ತೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಇದನ್ನ ನಾನೇ ಮಾಡ್ತೀನಿ. ಬಂಗಾರಿ, ನೀನು ಈ ವ್ರತ ಮಾಡ್ತೀನಿ ಅಂತೆಲ್ಲ ಅನ್ಕೋಬೇಡ. ಬಂಗಾರಿ, ನೀನು ಗರ್ಭಿಣಿ, ನಿನ್ನ ಹೊಟ್ಟೆಲ್ ಮಗು ಇದೆ. ಮಗುನ ಹೊಟ್ಟೆಲ್ ಇಟ್ಕೊಂಡು ಉಪವಾಸ ಇದ್ದು 108 ಬಿಂದಿಗೆ ನೀರನ್ನ ಕೊಳದಿಂದ ತರೋದು ಏನ್ ಸುಲಭ ಅನ್ಕೊಂಡಿದ್ಯಾ? ತುಂಬಾ ಕಷ್ಟ ಬಂಗಾರಿ. ಅದೆಲ್ಲ ನಿನ್ ಕೈಯಲ್ಲಿ ಆಗಲ್ಲ. ಹಾಗೇನಾದ್ರೂ ನೀನ್ ಮಾಡಕ್ ಹೋದ್ರೆ ಏನು ಆಗೋದಿಲ್ಲ ಮಾವ, ನಾನು ನೋಡ್ಕೋತೀನಿ. ಬಂಗಾರಿ, ದಯವಿಟ್ಟು ಹಠ ಮಾಡ್ಬೇಡ. ನೋಡು, ನೀನು ಈ ವ್ರತ ಗೀತ ಎಲ್ಲ ಮಾಡೋದು ಬೇಡ. ನಾವೇ ಹಾಸ್ಪಿಟ್ಲ್ಗೆ ಹೋಗಿ ಭಾವಂಗ್ ಬೇರೆ ಏನಾದ್ರೂ ಟ್ರೀಟ್ಮೆಂಟ್ ಮಾಡ್ಬೋದಾ ಅಂತ ಕೇಳ್ಕೊಂಡು ಬರೋಣ. ಡಾಕ್ಟ್ರೆ ಕೈ ಚೆಲ್ಲಿದಾರಲ್ಲ ಮಾವ. ಹಾಗಂತ ನೀನು ಹೀಗೆ ಮಾಡ್ಬೋದಾ? ಒಂದು ವೇಳೆ ನಿನ್ನ ಹೊಟ್ಟೆಲಿರೋ ಮಗುಗೆ ಏನಾದರೂ ಆದ್ರೆ ಖಂಡಿತವಾಗ್ಲೂ ಅಪ್ಪಂಗೆ ಸಮಾಧಾನ ಮಾಡೋದಕ್ಕಾಗೋದಿಲ್ಲ. ನಾನು ಯಾರ ಬಗ್ಗೆನೂ ಯೋಚನೆ ಮಾಡೋ ಪರಿಸ್ಥಿತಿಲಿ ಇಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮಾವ. ಇಂದ್ರ, ಆ ದೇವ್ರು ನಮ್ ಶಿವರಾಜನು ಕಾಪಾಡಿ ನಮ್ ತುಳಸಿ ಮಗುನು ಕಾಪಾಡ್ತಾನೇನೋ ನಂಬಿಕೆ ನನ್ಗಿದೆ. ತುಳಸಿ, ನೀನ್ ವ್ರತ ಮಾಡುವಂತೆ. ಬಾ, ಮನೆಗೆ ಹೋಗಿ ಈ ವ್ರತಕ್ಕೆ ಏನೇನ್ ಬೇಕೋ ಅದೆಲ್ಲ ಸಾಮಗ್ರಿಗಳನ್ನ ತಗೊಂಡ್ ಬರೋಣ. ಇಲ್ಲ ಅತ್ತೆ, ನಮ್ಮ ಅಣ್ಣ ಕಣ್ಬಿಡೋವರೆಗೂ ನಾನು ಈ ದೇವ್ರ ಮುಂದೆನೆ ಕೂತಿರ್ತೀನಿ. ಸರಿ ತುಳಸಿ, ನಾವು ಮನೆಗೆ ಹೋಗಿ ಪೂಜೆಗೆ ಬೇಕಾಗಿರೋ ಎಲ್ಲ ಸಾಮಗ್ರಿಗಳನ್ನ ಬೇಗ ತಗೊಂಡ್ ಬರ್ತೀವಿ. ಸರಿ ಅತ್ತೆ. ಜ್ಯೋತಿ, ತುಳಸಿನ ಹುಷಾರಾಗಿ ನೋಡ್ಕೋ. ನಡಿ ಇಂದ್ರ. ಏನಾಯ್ತಪ್ಪ? ಅಪ್ಪ, ದೊಡ್ಡ ಡಾಕ್ಟ್ರು ಭಾವನ್ನ ಉಳಿಸೋದು ಕಷ್ಟ ಅಂತ ಹೇಳ್ಬಿಟ್ರಪ್ಪ. ಏನ್ ಹೇಳ್ತಾ ಇದೀವ ಮಗನೇ? ಹೌದಪ್ಪ, ನನ್ನ ಕೈಯಲ್ಲೇನೂ ಇಲ್ಲ. ಆ ದೇವರೇ ಕಾಪಾಡಬೇಕು ಅಂತ ಡಾಕ್ಟ್ರು ಹೇಳ್ಬಿಟ್ರು. ಅಯ್ಯೋ ವೀರಭದ್ರ ಸ್ವಾಮಿ, ಏನಪ್ಪ ಇದು ನಿನ್ನ ಪರೀಕ್ಷೆ? ಹೌದು, ತುಳಸಿಯಲ್ಲಿ ಅವಳ ಆಸ್ಪತ್ರೆಯಲ್ಲಿ ಬಿಟ್ಟು ಬಂದು ಹೇಗೆ? ಇಲ್ಲಪ್ಪ, ತುಳಸಿ ಅವಳ ಅಣ್ಣನ್ನ ಏನಾದರೂ ಮಾಡಿ ಬದುಕಿಸ್ಲೇಬೇಕು ಅಂತ ದೇವಸ್ಥಾನಕ್ಕೆ ಹೋದ್ಲು. ಇದೇನು ಮಗನೇ ಇದು? ಅವಳೊಬ್ಬಳನ್ನ ದೇವಸ್ಥಾನಕ್ಕೆ ಹೋಗೋದಕ್ಕೆ ಏನಕ್ಕೆ ಬಿಟ್ಟೆ? ನೀನು ಜೊತೆಲಿ ಹೋಗಿ ದೇವ್ರಿಗೆ ಪೂಜೆ ಮಾಡಿ ಕರ್ಕೊಂಡು ಬರ್ಬೇಕು ತಾನೆ? ಅಪ್ಪ, ಅವಳು ಬರೀ ದೇವ್ರಿಗೆ ಪೂಜೆ ಮಾಡಕ್ ಹೋಗಿಲ್ಲ. ಮತ್ತೆ ಉಪವಾಸ ಇದ್ದು ಒದ್ದೆ ಬಟ್ಟೆಯಲ್ಲಿ ಆ ಪರಮೇಶ್ವರನ್ಗೆ 108 ಬಿಂದಿಗೆ ನೀರಿನ ಅಭಿಷೇಕ ಮಾಡ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದಾಳೆ. ಏನು ಮಗನೇ ಇದು? ಒಳ್ಳೆ ಮುಟ್ಟಾಳಂತರ ಮಾತಾಡ್ತೀಯಲ್ಲ. ತುಳಸಿ ಗರ್ಭಿಣಿ ಹೆಂಗ್ಸು, ಇಂಥ ಕಠಿಣ ವ್ರತ ಮಾಡಕ್ಕಾಗತ್ತೇನೋ? 1 ಬಿಂದಿಗೆ ಅಲ್ಲ, 2 ಬಿಂದಿಗೆ ಅಲ್ಲ, 108 ಬಿಂದಿಗೆ ನೀರು ತಂದು ದೇವರಿಗೆ ಅಭಿಷೇಕ ಮಾಡಕ್ಕಾಗತ್ತಾ? ನೀರೇನು ಗರ್ಭಗುಡಿ ಪಕ್ಕದಲ್ಲೇ ಇದೆಯಾ? ಈಗಿನ ಕಾಲದಲ್ಲಿ
ಒಂದು ಬಿಂದಿಗೆ ನೀರು ತರೋದಕ್ಕೆ ಹೆಂಗಸರು ಸುಸ್ತು ಅಂತಾರೆ. ಅಂಥದ್ರಲ್ಲಿ ನನ್ನ ಸೊಸೆ ಗರ್ಭಿಣಿ ಹೆಂಗಸು 108 ಬಿಂದಿಗೆ ಹೇಗೋ ತರ್ತಾಳೆ?